ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಪಾಪುಗೆ ತಕ್ಷವಿಗೆ ಸ್ಕೂಲ್ ಬಿಡಕ್ಕೆ ಬಂದೆ ಕಾರಲ್ಲಿ. ಇವಾಗ ಸೋಮು ಒಳಗಡೆ ಬಿಡಕ್ಕೆ ಹೋಗಿದ್ದಾರೆ. ನಾನು ಬೆಳಗ್ಗೆ 8 ಗಂಟೆ 8:15 ನನಗೆ ಎದ್ದು ಅಭ್ಯಾಸನೇ ಇಲ್ಲ ಗೈಸ್. ನಿಜವಾಗ್ಲೂ ಇವಾಗ ಪಾಪುನ ಸ್ಕೂಲಿಗೆ ಸೇರಿಸಿದ ಮೇಲೆ ಈ ಥರ ಬೇಗ ಎದ್ದೇಳೋ ಥರ ಆಗ್ತಾಯಿದೆ. ಅಭ್ಯಾಸ ಮಾಡ್ಕೋಬೇಕಲ್ಲ ಏನೋ ಒಂದು. ನಾನೇ ಇನ್ನೂ ಮಕ್ಕಳಾಡ್ದಂಗೆ ಆಡ್ತಾಯಿದ್ರೆ ಆಗುತ್ತಾ? ಆಗಲ್ಲ. ಆದರೆ ನಿದ್ದೆ ವಿಚಾರದಲ್ಲಿ ಒಂದು ಸ್ವಲ್ಪ ನಾನು ಹಂಗೆ ಬಿಡ್ತಾರೆ. ಎಲ್ಲ ಮಕ್ಕಳು ಬಿಡ್ತಾ ಇದ್ದಾರೆ. ನಮ್ಮ ತಕ್ಷವಿ ಸ್ಕೂಲ್ದು ಡೀಟೇಲ್ಸ್ ತುಂಬ ಜನ ಕೇಳ್ತಾ ಇರ್ತೀರಾ. ಏನಾದ್ರು ಬೇಕಂತ ಹೇಳಿದ್ರೆ ಹೇಳಿ, ಒಂದು ದಿವಸ ಸ್ಕೂಲ್ ಟೂರೇ ಮಾಡಿಬಿಡ್ತೀನಿ ಕಂಪ್ಲೀಟಾಗಿ ಮಾಡಿಬಿಟ್ಟು ಬೇಕಾದರೆ ನಿಮಗೆ ಹೇಳ್ತೀನಿ. ಹಂಗೇನಿಲ್ಲ. ಅವ್ರ ಮ್ಯಾಮ್ಗಳೆಲ್ಲ ತುಂಬ ಚೆನ್ನಾಗಿ ಪರಿಚಯ ಇದ್ದಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಅವಳನ್ನು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಅಂದರೆ ಅವಳನ್ನ ಅಂತಲ್ಲ, ಅವರೆಲ್ಲರೂ ಅಷ್ಟೇ, ಎಲ್ಲ ಮಕ್ಕಳನ್ನು ಅಷ್ಟೇ ಚೆನ್ನಾಗಿ ಕೇರ್ ಮಾಡ್ತಾರೆ. ಅದೊಂದು ತುಂಬ ಕ್ಲೋಸ್ ಇದ್ದಾರೆ. ಅಂದರೆ ಪೇರೆಂಟ್ಸಿಗೆ ಬೇಗ ಕನೆಕ್ಟ್ ಆಗ್ತಾರೆ ಅವರೆಲ್ಲ. ಆಯಿತಾ ನೋಡಿ, ಹಿಂದೆ ಎಲ್ಲ ಚೆನ್ನಾಗಿ ಎಲ್ಲ ಡ್ರಾಪ್ ಮಾಡ್ತಾರೆ. ಬಿಟ್ಟು ಬಂದ್ರಾ? ಓದ್ಲಾ ಸುಮ್ಮನೆ ವ್ಲಾಗ್ ಮಾಡ್ತೀರಾ ನೀವೇ? ಓಕೆ, ಇವಾಗ ಹೊರಟಿ ಇಲ್ಲಿ ಇಟ್ಕೊಳ್ರಿ. ನೀವು ಕಾಣಿಸ್ರಿ. ಆಯ್ತು ಹೇಳಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ. ಯಾಕೆ ಇನ್ನೇನು ಇಲ್ಲೇ ಇರೋದಾ? ಓಕೆ, ಸೊ ಬನ್ನಿ ಹೋಗೋಣ. ನಾನು ಇಲ್ಲೇ ನಿಲ್ಸ್ಕೊಂಡು ನಿಮ್ಮ ಪಾರ್ಕಿಂಗಲ್ಲೇ ನಿಲ್ಸ್ಕೊಂಡಿದ್ದೀನಿ. ರಿವರ್ಸ್ ತೆಗೆದ್ಬಿಟ್ಟು ಮನೆಗೆ ಹೋಗೋಣ. ಅಲ್ಲಿ ಮುಂದೆ ಹೋಗಿ ರಿವರ್ಸ್. ಹಾಂ, ತೆಗಿತೀನಿ. ಓಡಿಸ್ತಿದ್ದಾರೆ ಗಾಡಿನ. ಏನು ಫಿಲ್ಟರ್ ಏನು ಆ್ಯಡ್ ಮಾಡಿಲ್ಲ ಅಲ್ಲ? ಏನಿಲ್ಲಪ್ಪ, ವ್ಲಾಗಿಂಗ್ ಹೆಂಗೆ ಫಿಲ್ಟರ್ ಹಾಕೋಕ್ಕಾಗತ್ತೆ? ಅಲ್ಲ, ಫೇಸ್ ಒಂದೊಂದ್ಸಲ ಫುಲ್ಲು ನೈಸಾಗಿ ಕಾಣ್ತಲ್ಲ, ಅದಕ್ಕೆ. ಅದಿರೋದೇ ಹಂಗೆ, ಮೊಬೈಲ್ ಬರೋದೇ ಹಂಗೆ. ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದ್ದೀನಿ, ಏನೋ ಗೊತ್ತಿಲ್ಲಪ್ಪ. ಇನ್ನೊಬ್ಬರು ಹೇಳ್ಬೇಕು. ಓಕೆ, ಹೌ ಡು ಯು ಗೋ? ಇಲ್ಲ, ಹಂಗೆ ಹೋಗ್ಬಿಡ್ಲ? ಹಂಗೆ ಅದು ಒನ್ ವೇ ಅಲ್ವಾ? ಏನು ಇಲ್ಲಿಂದ ಇಲ್ಲಿ ಒನ್ ವೇ? ಹೆಂಗೆ ಯೂಟರ್ನ್ ತಗೊಳಕ್ ಜಾಗ ಇದೆ ಆ್ಯಕ್ಚುಲಿ. ಅಷ್ಟೊಂದು ಗಾಡಿಗಳಿಲ್ಲ, ನಿಧಾನಕ್ಕೆ ಹೋಗಿ ತಗೋಬೇಕು ನೀನು ಅಷ್ಟೇ. ಗಾಡಿಗಳು ಬರ್ತೀರಿ ಮಾಡ್ತೀನಿ. ನೋಡಿ, ಒನ್ ವೇಲೆಲ್ಲ ಹೋಗ್ಬಾರ್ದು. ಗಾಡಿ ಫೈನ್ ಹಾಕ್ತಾರೆ ನೋಡಿ ನಿಮಗೆ, ರೂಲ್ಸ್ ಬ್ರೇಕ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ. ಇಲ್ಲೇನು ರೂಲ್ಸ್ ಏನು ಬ್ರೇಕ್ ಮಾಡ್ತಿಲ್ಲ ನೀನು. ಯಾರು ಇಲ್ಲ ಅಂದ್ರೆ ಎಲ್ಲಿ ಇಟ್ಕೊಂಡಿದ್ಯಾ ನೋಡು ವ್ಲಾಗು. ನೀನು ಮಾಡೋ ಕೆಲ್ಸಕ್ಕೆ ಎಲ್ಲ ಇಟ್ಕೋಬೇಕು. ನಿಮಗೆಲ್ಲ ವ್ಲಾಗ್ ಮಾಡಕ್ ಕೊಟ್ರೆ, ನಿಮಗೆಲ್ಲ ಗಾಡಿ ಓಡ್ಸಕ್ ಕೊಟ್ಬಿಟ್ರೆ ಹಿಂಗೆ ಮಾಡೋದು ನೋಡು. ಅಲ್ಲಿ ಆಪೋಸಿಟ್ ಇಷ್ಟೆಲ್ಲ ಸಾಹಸ ಬೇಕಾ ನಿಂಗೆ? ಇರ್ಲಿ ಬಿಡಿ, ಏನು ಇರ್ಲಿ ಬಿಡಿ, ನಿಲ್ಸೋ ಗಾಡಿನ. ಒಂಚೂರು ವೆಯ್ಟ್ ಮಾಡಲ್ವಾ ಅವರು? ವೆಯ್ಟ್ ಮಾಡ್ತಾರೆ. ಬೇರೆಯವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು ನಾವು? ಆಗೋಯ್ತು ಇಷ್ಟೇ. ನೋಡು, ಅದ್ ಕಡೆ ಬರೋ. ನಿಲ್ಸಮ್ಮ, ಯಾಕೆ ಹಂಗಾಡ್ತೀಯ? ಹಂಗ್ ಬಂದ್ರೆ ನಾನೇನ್ ಮಾಡಿ? ಇಲ್ಲ ಇಲ್ಲೊಬ್ಬ ಇದ್ದಾನೆ ನೋಡಲ್ಲಿ, ಪಕ್ಕದಲ್ಲೇ ಒಬ್ಬ ಇದ್ದ, ನೋಡ್ದ್ಯಾ? ಅವ್ನು ಹೋಗೋಣ ಆ ಕಡೆ. ಅಡ್ಡ ಬಡ್ಡ ಬರೋದಲ್ಲ, ಅವ್ರಿಗೆ ಮುಂದೆ ಹೋಗೋರು ಫಸ್ಟ್ ದಾರಿ ಕೊಡ್ಬೇಕು, ಆಮೇಲೆ ಲಾಗ್ ಯಾಕೆ ಆಫ್ ಮಾಡ್ಬೇಕು? ನೀನು ಅದನ್ನು ಹಾಕು ನೀನು. ಈ ನೋಡಿ ಹಿಂಗೆಲ್ಲ ಓಡಿಸ್ತೀನಿ ಅಂತ ಗಾಡಿನ. ಅಲ್ಲಿ ಹೋಗಕ್ ಆಗಲ್ಲ, ಹೋಗು, ನಿನ್ಗೆ ಅದಕ್ಕೆ ಕೊಟ್ಟಿದ್ದಾನೆ.
ತಲೆ ತಿಂತಾನೆ. ನನಗೆ ಕಾಣಲ್ವಾ ಇಲ್ಲಿ ಮಿರರ್ ಅಲ್ಲಿ ಯಾರು ಎಕಡೆ ಹೋಗ್ತಿದಾರೆ ಏನು ಅಂತ? ಯಾರು? ಅವ್ರಿಗೆ ಗಾಡಿ ಬರೋದು ಅವ್ರಿಗೆ ಭಯ ಇದ್ರೆ ಅವ್ರು ನಿಂತ್ಕೋಬೇಕು ದಮ್ಮಂತ. ದಾರಿ ಕೊಡೋದು ಅಂದ್ರೆ ಒಂದ್ ನಿಮಿಷ ಆಯ್ತು, ನಿನ್ ಪಾಯಿಂಟಿಗೆ ಬರ್ತೀನಿ. ನೀನ್ ಫಸ್ಟ್ ಆಫ್ ಆಲ್ ರಾಂಗ್ ವೇಲ್ ಬರ್ತಿರ್ತೀಯ. ಆ ದಾರಿಲಿ ಜನಗಳು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಅವ್ರಿಗೆ ಹೋಗಕ್ ಆಗಲ್ಲ. ಹಿಂಗೆ ಕಲ್ಲೈತಲ್ಲಿ. ನಿಂದಾರಿಗೆ ಬರ್ತೀನಪ್ಪ, ಆಯ್ತು. ಈಗ ಜನಗಳು ಓಡಾಡ್ಬೇಕಾದ್ರೆ ನಿಲ್ಸ್ಬೇಕು ಅಂತ ಹೇಳ್ತಿಯಲ್ಲ, ಅಲ್ಲಿದ್ದಿದ್ ಜನ ಅಲ್ಲ, ಒಬ್ನೇ. ಅವನಿಗೆ ದೊಡ್ಡ ಗಾಡಿ ಬರ್ತಿದೆ ಅಂತ ಕಾಣ್ತಿಲ್ವಾ? ಅವರು ಎಕ್ಸ್ಪೆಕ್ಟ್ ಅವ್ರಿಗೆ ಹೋಗಕ್ಕೆ ದಾರಿ ಕೊಟ್ಕೊ. ಅಲ್ಲ, ಬ್ಲಿಂಕ್ ಆಗ್ತಿದೆ ಅಲ್ಲಿ, ಇದನ್ನ ಹಾಕಿದೀನಿ ನಾನು. ನೀನು ರಿವರ್ಸ್ ಅಲ್ಲಿ ನಿನ್ಗೆ ಅರ್ಥ ಆಗ್ತಿಲ್ಲ. ನಾನು ಹೇಳೋ ಪಾಯಿಂಟ್ ಇಷ್ಟೇ. ಇವಾಗ ಒಬ್ರು ನೀನು ಫಸ್ಟ್ ಆಫ್ ಆಲ್ ಗಾಡಿನ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ತಗೊಬರ್ತಿದ್ಯ. ಅಲ್ಲಿ ಸಣ್ಣ ಜಾಗ ಇರ್ಬೋದು, ಹೌದು, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನೀನು ಯಾವ ಡೈರೆಕ್ಷನ್ ಅಲ್ಲ ಆಪೋಸಿಟ್ ಅಲ್ಲಿ ಬರ್ತಿದ್ಯ. ಗಾಡಿ ಎಕ್ಸ್ಪೆಕ್ಟ್ ಮಾಡೋದು ಅವರು ಯಾವ್ದಿಂದ ಹಿಂದೆಯಿಂದ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಆ ಪಾತಲ್ಲಿ ನೀನ್ ಸಡನ್ ಆಗಿ ಮುಂದೆಯಿಂದ ತಂದ್ಬಿಟ್ರೆ ಅವ್ರಿಗೆ ಕನ್ಫ್ಯೂಸ್ ಆಗಲ್ವಾ? ಕನ್ಫ್ಯೂಸ್ ಏನಾಗಲ್ಲ. ಗಾಡಿ ಯಾವ ಇದ್ರಲ್ಲಾರು ಡೈರೆಕ್ಷನ್ ಅಲ್ಲಾರು ಬರ್ಲಿ, ಏನಿಲ್ಲ. ಅಕಾರ್ಡಿಂಗ್ ಮುಂದೆ ಕಾಣಿಸ್ತಿದ್ಯಾ ಗಾಡಿ, ಅಲರ್ಟ್ ಆಗ್ಬೇಕು. ಏನೇ ಆದ್ರೂ ನಾನು ಫಸ್ಟ್ ಪಾಪ ಜನಗಳಿಗೆ ದಾರಿ ಬಿಟ್ಬಿಡ್ಬೇಕು, ಆಮೇಲೆ ನಮ್ದು ಕಾರು ಗೀರು ಎಲ್ಲ. ಏನು ಇದನ್ನೆಲ್ಲ ಹಾಕು ವ್ಲಾಗಲ್ಲಿ ಹಾಕ್ತೀನಿ. ಹಾಕು ಹಾಕ್ತೀನಿ. ಹೆಂಗ್ ಮಾಡ್ತೀಯ ಅಂತ ಗೊತ್ತಾಗಲ್ಲ ಎಲ್ಲರಿಗೂ. ಫಸ್ಟ್ ಜನಗಳು ಪ್ರಾಣಿಗಳು ಹತ್ತಿಸ್ಬಿಡತ್ತಾಗ ಆರಿಸ್ಬಿಡತ್ತೆ ಕಾರ್ನ ಮೋರಿಗಳಿಗೆ. ನೀ ಜಾಸ್ತಿ ಮಾತಾಡಿದ್ರೆ ಅದೇ ಮಾಡ್ತೀಯಲ್ಲ, ನನಗೆ ಗೊತ್ತು ಬಿಡು. ಆಡ್ಸಂತಾಗೆ ನನಗಿಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ನಾನು ಸೀಟ್ ಬೆಲ್ಟ್ ಹಾಕೊಂಡಿದ್ದೀನಿ. ಹತ್ತಿಸ್ಬೋದಿತ್ತು ಈ ದಾರಿ, ಇದ್ರ ಮೇಲೆ ಏನಾಗ್ತಿರ್ಲಿಲ್ಲ. ಈ ಮನೆಯಲ್ಲ ರೊಬ್ಬರಿ ಆಗಿತ್ತು. ರಾಗಿ ದೋಸೆ ಹಾಕೊಟ್ಟು ಕಳ್ಸಿದ್ಯಾ? ರಾಗಿ ದೋಸೆ ಹಾಕೊಟ್ಟು ಕಳ್ಸಿದ್ಯಾ ಅವಳಿಗೆ? ಪಾಪುಗೆ ರಾಗಿ ದೋಸೆ ಹಾಕಿದ್ಯಾ? ನೋಡಿ, ಇದೆಲ್ಲ ನಾವು ರೋಡ್ ಮೇಲೆ ಬರ್ತಾರಲ್ಲ ಅವ್ರ ಹತ್ರ ತೊಗೋತೀವಿ. 10 ರೂಪಾಯಿ ಪ್ಯಾಕೆಟ್ ಇದೆ ಅಷ್ಟೇ, ಚೆಳ್ಳು. ಕೆಲವೊಂದು ಡಿಮಾರ್ಟಲ್ಲೆಲ್ಲ ಅವೈಲೇಬಲ್ ಇರೋಲ್ಲ ಈ ಥರದ್ದೆಲ್ಲ. ಅವಾಗ ನಾವೇನು ಮಾಡ್ತೀವಿ, ಇಲ್ಲೇ ಲೋಕಲ್ ವೆಂಡರ್ಸ್ ಇರ್ತಾರಲ್ಲ ಅವ್ರ ಹತ್ರ ಬೈ ಮಾಡ್ತೀವಿ. ಇದು 10 ರೂಪಾಯಿ, ಇದು ಮಾತ್ರ ವೇಸ್ಟು. ಇದು ಅಷ್ಟೇ, ಇದು ಅಷ್ಟೇ. ನಿಮಗೆ ಗೊತ್ತಿಲ್ಲ, ಅಮ್ಮ ತೊಗೊತಾರೆ. ಇದು ನೋಡಿ,
ನೆನ್ನೆ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದರು. ಅವರು ಇದೆಲ್ಲ ತಂದ್ಕೊಟ್ಟಿದ್ರು. ಇದೆಲ್ಲ ಅವ್ರು ತಂದ್ಕೊಟ್ಟಿದ್ರು. ಫುಲ್ ಎಕ್ಸ್ಟ್ರೀಮ್ ಸ್ವೀಟು ಪಾಪಗೋಸ್ಕರ ಅಂತ ತಂದಿದ್ರು. ಅಮ್ಮ ನೋಡಿ ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡ್ತಾವ್ರೆ. ನಮ್ಮ ಮನೆ ಯಾವಾಗಲೂ ಹಿಂಗೆ ಕ್ಲೀನಾಗಿರುತ್ತಲ್ಲ ನಮ್ಮ ಇರುತ್ತಾ? ನನ್ನ ಮಗಳಿಲ್ಲ ಅಂದ್ರೆ ಹಿಂಗಿರುತ್ತೆ ಅಷ್ಟೇ. ಎಷ್ಟು ಬಿಸಿಲು ಬಂದರೆ ನಾರ್ಮಲಾಗೆ ಚೆನ್ನಾಗಿರುತ್ತೆ. ಅಯ್ಯೋ ಇನ್ನು ಸ್ವಲ್ಪ ದಿನ ಗೈಸ್ ಈ ಜಾಗದಲ್ಲಿ ಗಿಡ ಹಾಕಿದ್ದೀವಲ್ಲ ಇದೆಲ್ಲ ತೆರವು ಮಾಡ್ತಾರೆ. ಇಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಅವ್ರೇನು ಹೇಳಿದ್ದಾರೆ ಅಂದರೆ ಒಂದು ಸ್ವಲ್ಪ ದಿವಸ ಬರ್ತಾರಂತೆ ಕ್ಲೀನ್ ಮಾಡೋದಕ್ಕೆ. ಓ ಬಂದ್ಲು ಅಮ್ಮ ಪಾಪು. ಸೊ ಇಲ್ಲಿರೋ ಗಿಡಗಳನ್ನೆಲ್ಲ ನಾವು ಇವಾಗ ಹೊಸ ಜಾಗ ತೊಗೋತಾ ಇದ್ದೀವಲ್ಲ ಆ ಜಾಗಕ್ಕೆ ತೊಗೊಂಡೋಗಿ ಹಾಕೋಣ ಅಂತ ಅಂದ್ಕೊತಾ ಇದ್ದೀವಿ. ನನ್ನ ಮಗಳು ಬಂದು ರಿಸೀವ್ ಮಾಡೋಣ. ಇದ್ದಾಳಾ? ಬಾ ಅಲ್ಲೇ ಕೂತಿದ್ಯಲ್ಲ. ಹಾಂ ಥ್ಯಾಂಕ್ ಯು. ಬಾಯ್ ಮಾಡು ಅಲ್ಲೆಲ್ಲರಿಗೆ. ಬಾಯ್ ಮಾಡಪ್ಪ. ಹಾಯ್ ಮಾಡು. ಹಾಯ್. ನಿದ್ದೆನಾ? ಇದೇನು ಜುಟ್ಟು ಯಾರು ಬಿಚ್ಚಾಕಿದ್ ನಿಂದು? ಹಾಂ ಯಾರು ಬಂಗಾರಿ ಹಿಂಗೆ ಜುಟ್ಟಿಂಗ್ ಮಾಡಿರೋದು? ಮ್ಯಾಮಾ? ಹಾಂ ತೆಗಿಬಿಡ ನೋಡು ಬಿಸಾಕ್ತಾರ ಹಂಗೆ. ಏ ಕೆಟ್ಟ ಬುದ್ಧಿ ಕಣಪ್ಪ. ನಾಳೆ ಬೇಕದು. ಕೊಟ್ಟ ಫೋಟೋ ಮ್ಯಾಮ್ಗೆ? ಯಾಕೆ ಫೋಟೋ ಸಿಕ್ಕಿಲ್ಲ? ಇತ್ತಲ್ಲ ಬ್ಯಾಗಲ್ಲಿ ಇಟ್ಟಿದ್ನಲ್ಲ. ಹಾಂ ಹೌದಾ ಸರಿ ನೋಡೋಣ ಬಾ. ತೊಗೊಂಡಿದ್ದಾರ ಇಲ್ವಾ ನನ್ಗೆ ಗೊತ್ತಾಗತ್ತೆ. ನಿದ್ದೆ ಎಳಿತಾಯ್ತೆ ಬಂಗಾರಿಗೆ. ತಿಂದ ಬಾಕ್ಸು? ಹೌದಾ ಎಲ್ಲಿ ತಿರುಗು ನೋಡೋಣ ಈ ಕಡೆ ಒಂದ್ಸರಿ ಹೆಂಗೆ ಕಾಣ್ತೀಯ? ಹೇ ಕಂದ. ಅಜ್ಜಿ ಎತ್ತಿಟ್ಟೈತೆ ನಿಂಗೋಸ್ಕರ. ಅಲ್ಲೇನಿಲ್ಲ ಬಿಡು. ಏನದು? ಸರಿನಾ? ಮಮ್ಮಿ ತಗೊಂತಲ್ಲಿ. ಇಡಿ. ಕೈ ಹುಷಾರು. ನನಗೊಂದು ಕೊಡು. ನನಗೊಂದು ಕೊಡಪ್ಪ. ನೀ ಯೂನಿಫಾರ್ಮ್ ಬಿಚ್ಚು ಫಸ್ಟ್. ಯೂನಿಫಾರ್ಮ್ ಮೇಲೆಲ್ಲ ಮಾಡ್ಕೊಂಬೇಡ ಮತ್ತು ನಾಳೆಗಾಗಲ್ಲ. ಹೊಡಿಲಿ ಹಾಕಿದ್ರೊಳಗೆ ಇದಲ್ಲ ಅದಾಕೋ. ಯೂನಿಫಾರ್ಮ್ ಬಿಚ್ಚು ಫಸ್ಟು. ಕೊಡಿಲಿ ಯೂನಿಫಾರ್ಮ್ ಬಿಚ್ಚಪ್ಪ ಫಸ್ಟು. ಬಾಯ್ಲಿ ಕಮ್ಮಿಯಾರ್ ಕಮ್ಮಿಯಾರ್ ಕಮ್ಮಿಯಾರ್. ಈ ಕಡೆ ಬಾ ಕಾಣ. ನೀರು ಕುಡ್ಕೊ ಫಸ್ಟು. ಮುಚ್ಬೇಕ್ರಿ ಮುಚ್ಬೇಕ್ರಿ.
ಉದುರಿಸ್ತಾ ಎಲ್ಲ ತೋರ್ಸು ಹೆಂಗಿದೆ, ಹೆಂಗೈತೆ ಕಚ್ಬೇಕು, ನುಂಗುದ್ರೆ ಇಲ್ಲಿ ಸಿಗಾಕೊಂಡ್ಬಿಡುತ್ತೆ ಗಂಟ್ಲಿಗೆ. ನಂಗೊಂದು ಹಾಕು. ಕೊಡು. ಕೊಡ ನಂಗೊಂದು ಕೊಡು, ನಂಗೊಂದು ಕೊಡು. ನೋಡ ಒಂದೇ ಒಂದು ಕೊಡೋ, ನೀನು ಎತ್ಬಿಟ್ಟು ಹಿಂಗೆ ಕೊಡ್ತು. ಅಯ್ಯೋ ಪಾಪು ಕೊಡು ಅಂದ್ಬಿಡ, ಸುಮ್ಮನೆ ಮತ್ತೆ ಎತ್ಕೊಂಡೋಗಿ ಬಾಯಿಗೆ ಈಗ ಹಾಕ್ಬಿಟ್ಟಾಳ. ಅದೆಲ್ಲ ತಿನ್ನಲ್ಲ, ಅದು ಹಾಕ್ಬಿಡ ಮತ್ತೆ. ಕೊಡು. ಬಟ್ಟೆ ಚೇಂಜ್ ಮಾಡ್ಕೊಂಬಿಟ್ಲಲ್ಲ, ಇನ್ನೆಂತ ಸ್ನಾನ. ಸೊ ಎಸ್, ಹೇಳ್ತಾ ಇದ್ನಲ್ಲ, ಇಲ್ಲಿ ತುಂಬ ಚೆನ್ನಾಗಿರೋ ಗಿಡಗಳಿದೆ. ಅದನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ನಾವು ಅಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಈ ಥರದ್ದು ಗ್ರೋ ಬ್ಯಾಗು ತರಿಸಿಟ್ಕೊಂಡಿದ್ದೀವಿ. ಅದು ಎಷ್ಟು ದಿನ ಟೈಮ್ ತೊಗೊಳಕ್ಕೆ ಗೊತ್ತಿಲ್ಲ, ನೋಡೋಣ ಅವ್ರು ಬಂದಾಗ ಎಲ್ಲ ತೆಗೆಸ್ಬಿಟ್ಟು ಹಾಕೋದು ಅಂತ ಅಂದ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿರೋ ಗಿಡಗಳಿದೆ. ನೀನೇ ಬೆಳೆಸಿದ್ದ? ಅದೇ ಇಲ್ಲಿ ನಿಂತ್ಕೋತಾಳೆ ಗೈಸ್, ಇಲ್ಲಿ ನಿಂತ್ಕೊಂಡು ಹುಚ್ಚ ಹೋಯ್ತಾಳೆ ಗೈಸ್. ಇಲ್ಲಿ ಬಿಟ್ಟರೆ ಅಲ್ಲಿ ಹೋಗುತ್ತೆ ಎಲ್ಲ. ಅಷ್ಟು ಕೆಟ್ಟ ಹುಡುಗಿ ಆಗಿದ್ದಾಳೆ ಅವಳು, ಕೆಟ್ಟ ಹುಡುಗಿ. ಇದು ಶುಂಠಿ ಗಿಡ. ಇದು ಏನಂತ ಗೊತ್ತಿಲ್ಲ, ಏನೋ ಗಿಡ ಬೆಳೀತಾ ಇದೆ, ಏನಂತ ಗೊತ್ತಿಲ್ಲ. ನೋಡಿ ಅಷ್ಟೇ. ನಮ್ಮ ಮನೆ ನಮಗೆ ಯಾವಾಗಲೂ ಕ್ಲೀನಾಗಿರ್ಬೇಕಪ್ಪ, ಅವಾಗ ನಮಗೆ ಒಂಥರ ಸಮಾಧಾನ. ನೋಡಿ ಅನ್ನ ಆಗ್ತಾಯಿದೆ ಪಾಪಗೋಸ್ಕರ. ಮತ್ತು ನಮ್ಮ ಕಾರ್ಗೆ ಒಂದು ಆಕ್ಸೆಸರೀಸ್ ಹಾಕ್ಸ್ಬೇಕಿತ್ತು ಗೈಸ್. ನಾವು ಅದಕ್ಕೆ ಸರ್ವಿಸ್ ಸ್ಟೇಷನ್ ಹತ್ರ ಬಂದಿದ್ವಿ. ಇಂಚಸ್ ಅಂತ ಬರುತ್ತಲ್ಲ ಸೈಡಲ್ಲಿ ರೆಡ್ ಕಲರ್, ಅದು ಬ್ಲ್ಯಾಕ್ ಕಲರ್ ಕಾರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ನಾವು ಸ್ಟಾರ್ಟಿಂಗ್ ಕಾರ್ ತೊಗೋಬೇಕಾದ್ರೆ ಹಾಕಿಸ್ಲಿಲ್ಲ. ನಾವು ಜಸ್ಟ್ ಆಕ್ಸೆಸರೀಸ್ ತೊಗೊಂಡು ಆಮೇಲೆ ಸರ್ವಿಸ್ ಸೆಂಟರ್ಗೆ ಹೋಗ್ಬಿಟ್ಟು ಆಮೇಲೆ ಹಾಕ್ಸ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಆವಾಗಲೇ ಅವ್ರು ಕೇಳಿದಾಗಲೇ ಹಾಕಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಇವಾಗ ಅನಿಸುತ್ತೆ. ಬಿಕಾಸ್ ದ ಮಹೀಂದ್ರ ಸರ್ವಿಸ್ ಸೆಂಟರ್ ಈಸ್ ದಿ ವರ್ಸ್ಟ್ ಸರ್ವಿಸ್ ಸೆಂಟರ್. ನಾನು ಎಲ್ಲೂ ನೋಡಿಲ್ಲ ಈ ಥರ ಒಂದು ಅನ್ಪ್ರೊಫೆಷ್ನಲಿಸಮ್ ಸರ್ವಿಸ್ ಸೆಂಟರ್ನ. ನಾನು ದೇವರಣೆಗೂ ಎಲ್ಲೂ ನೋಡಿಲ್ಲ. ಯಾರು ಮಹೀಂದ್ರ ಕಾರ್ ತೊಗೊಳ್ತಿದ್ದೀರಾ, PPS ಮಹೀಂದ್ರ ಕನಕಪುರ ರೋಡಲ್ಲಿ ದಯವಿಟ್ಟು ಸರ್ವಿಸ್ ಸೆಂಟರಿಗೆ ಹೋಗಬೇಡಿ. ಯಾರು ತಾರ್ ಗಾಡಿನ ಇದು ಮಾಡ್ತಾರಲ್ವ, ಮಾಡಿಫೈ ಎಲ್ಲ ಮಾಡ್ತಾರಲ್ವ, ಬೆಟರ್ ಅವ್ರ ಹತ್ರ ಹೋಗ್ಬಿಟ್ಟು ನೀವು ತೊಗೊಳ್ಳಿ. ಯಾಕಂದರೆ ಇಲ್ಲಿರೋರಿಗೆ ಯಾರಿಗೂ ಬರಲ್ಲ. 1 ಇಂಚಸ್ದು ಆ ಸ್ಕ್ರೂ ಇದೆಯಲ್ಲ, ಅದ್ರ ಥ್ರೆಡ್ಡನ್ನೇ ಹಾಳು ಮಾಡಿದರು ನಮ್ಮ ಗಾಡಿದು. ಅದನ್ನು ಹಾಕಕ್ಕೆ ಬರಲ್ಲ. ನಾವು ಯೂಶ್ವಲಿ ಹೆಂಗೆ ಥಿಂಕ್ ಮಾಡಿದ್ವಿ ಅಂದರೆ, ಇವಾಗ ನಮ್ಮದು ಹೊಂಡೈ ಕಾರ್ ಇದೆಯಲ್ಲ, ಅವರೆಲ್ಲ ತುಂಬ ಹೈಲಿ ಪ್ರೊಫೆಷ್ನಲ್ಡು. ಹೆಂಗೆ ಅಂದರೆ ನಿಮಗೇನು ಎಂಡ್ ಟು ಎಂಡ್ ಅವರೇ ನೋಡ್ಕೊಂಬಿಡ್ತಾರೆ. ಅವ್ರು ಏನು ತಲೆನೇ ಕೆಡಿಸಿ. ಇಲ್ಲ ಹಂಗಲ್ಲ, ಅದನ್ನು ತೊಗೊಳಕ್ಕೂ ನಾವೇ ಎಂಟರ್ ಆಗಬೇಕು. ಹೌ ಕಂಫರ್ಟಬಲ್ ಇಟ್ ಈಸ್ ನೀವು ಯೋಚನೆ ಮಾಡಿ. ಇವಾಗ ಇಲ್ಲೆಲ್ಲ ಹಿಂಗೆ ಎಲ್ಲ ಆಗ್ತಾ ಇರುತ್ತೆ. ಅದನ್ನೆಲ್ಲ ನಾವು ತೊಗೊಳಕ್ಕೆ ಒಳಗಡೆ ಅವ್ರ ಗೋಡನಿಗೆ ನಾವು ಹೋಗ್ಬೇಕಂತೆ. ಒಂಥರ ಚೆನ್ನಾಗಿಲ್ಲ. ಆಮೇಲೆ ಪ್ರೊಫೆಷ್ನಲ್ಸೇ ಇಲ್ಲ ಅವ್ರ ಹತ್ರ. ಸುಮ್ಮನೆ ಯಾರೋ ಇವಾಗ ITI ಎಲ್ಲ ಮುಗಿಸ್ಬಿಟ್ಟು ಬಂದಿರ್ತಾರಲ್ಲ ಡೈರೆಕ್ಟಾಗಿ ಅಂಥವ್ರನ್ನ ಇಟ್ಕೊಂಡಿದ್ದಾರೆ ಅಲ್ಲಿ. ಆಮೇಲೆ ಏನಂದರೆ ಆ ಸ್ಕ್ರೂ ಹಾಕುವಾಗ ನನ್ನ ಕಾರ್ದು ಆ ಸ್ಕ್ರೂದು ಥ್ರೆಡ್ಡನ್ನೇ ಹಾಳು ಮಾಡಿದ್ರು ಗೈಸ್. ಆಮೇಲೆ ಮತ್ತೆ ತಿರ್ಗಾ ನಾವು ಬೇರೆ ಮೈಸೂರು ರೋಡ್ ಹತ್ರ ಅಲ್ಲಿ ತೊಗೊಂಡೋಗಿ ಅವ್ರ ಹತ್ರ ಹಾಕಿಸಿ ಮತ್ತೆ ಸರಿ ಮಾಡಿಸಿದಾಯಿತು. ಏನು ಪಾಪ? ಗೋಡ್ಬಾ ಕರ್ಕೊಂಬಾ, ಮಾಡ್ತೀನಿ. ಏನು ಮಾಡಿದ್ಯೆ? ನಿಂಗೆ ಏನು ಹೇಳಿದೆ ನಾನು? ಚಲ್ಬಿಟ್ಟು ಬಟ್ಟೆ ಮುಚ್ಬಿಟ್ಟು ಬಂದಿದ್ಯಾ? ಹಾಕು, ಗಿಡ ಹಾಕ್ಬೇಕು, ಹಾಕಪ್ಪ ಕುತ್ಕೊಂಡು. ಗೋರ್ಬಿಟ್ಟು ಏನು ಮಾಡಲಿ? ನೀನು ಗೋರ್ಬೇಕು, ನೀನು ಅಂಡಿರೋದು ನೀನೇ ಗೋರ್ಬೇಕು. ನಿನ್ನ ಕೆಲಸ ನೀನೇ ಮಾಡ್ಬೇಕು ಪಾಪು. ನೋಡು, ನೀನು ತಾನೇ ಹಂಡಿದ್ಯಾ ಅಲ್ಲಿ.
ಆಯಿತಾ, ಹಂಗಾಯ್ತು ಕತೆ. ಒಂದು ಕಾರ್ದು ಸ್ಕ್ರೂ ಇರ್ತಾರೆ, ಅದ್ರ ಥ್ರೆಡ್ಡೇ ಹಾಳು ಮಾಡಿದ್ದಾರೆ. ಯಾಕಂದರೆ ಅದು ಒಂದು ಸರಿ ಏನಾದರೂ ಪ್ರಾಬ್ಲಮ್ ಬಂತು ಅಂತಂದರೆ ಗೈಸ್, ಅದು ಮತ್ತೆ ನಾವು ಶೋರೂಮ್ಗೆ ತೊಗೊಂಡೋಗ್ಬೇಕಾಗತ್ತೆ, ಮತ್ತು ನಮ್ಗೆ ಒರಿಜಿನಲ್ ಸಿಗಲ್ಲ, ಹಾಗೆಲ್ಲ ಆಗುತ್ತೆ. ಆಮೇಲೆ ತಿರ್ಗಾ ನಾವು ಅಲ್ಲೆಲ್ಲೋ ತೊಗೊಂಡೋಗಿ ಸೋಮು ಸರಿ ಮಾಡಿಸ್ಕೊಂಡು ಬಂದಿದ್ದು, ಆ ಥರ ಮಾಡಿದರು. ಸೊ ಬಿ ಅವೇರ್, ಬಿ ಕೇರ್ಫುಲ್. ಯಾರು PPS ಮಹೀಂದ್ರದಲ್ಲಿ ತೊಗೋತಾ ಇದ್ದೀರಾ ಅವ್ರದ್ದು ಸರ್ವಿಸ್ ಸೆಂಟರಲ್ಲಿ ಅಷ್ಟು ಚೆನ್ನಾಗಿಲ್ಲ ವರ್ಕು. ಬೇರೆ ಸರ್ವಿಸ್ ಸೆಂಟರ್ನ ನೀವು ರಿವ್ಯೂ ಎಲ್ಲ ನೋಡಿ ತೊಗೊಳ್ಳಿ. ಎಲ್ಲ ಕ್ಯಾಕ್ರೋಸ್ ಮಕ್ಕಕ್ಕೆ ಹೋಗ್ದಿದ್ದಾರೆ ಅವರಿಗೆ. ನಾನು ಹಾಗೆ ಸರಿಯಾಗಿ ಬೈದ್ಬಿಟ್ಟು ಜಗಳ ಆಡ್ಬಿಟ್ಟು ಅವ್ರ ಹತ್ರ ಮತ್ತೆ ನಾವು ತರಿಸ್ಕೊಡ್ತೀವಿ ಹೊಸದು, ನಾವೇ ಫಿಟ್ ಮಾಡಿಸ್ತೀವಿ, ಹಂಗೆ ದೊಡ್ಡ ನಮಸ್ಕಾರ ನಿಮಗೆ ಒಂದು ಸ್ಕ್ರೂನೇ ಹಾಕಕ್ಕೆ ಬಂದಿಲ್ಲ ಅಂದರೆ ಬೇರೆದೆಲ್ಲ ಹೆಂಗೆ ಮಾಡ್ತೀರಾ ನೀವು ಅಂದ್ಬಿಟ್ಟು ನಾವು ಅವ್ರ ಹತ್ರ ಹೋಗ್ತಾನೆ ಇಲ್ಲ. ಇವಾಗ ನಾವು ಮೈಸೂರು ರೋಡ್ ಹತ್ರ ಹೋಗ್ತಾಯಿದ್ದೀವಿ. ಸೊ ಹಾಗೆ ಇವಾಗ ತುಂಬ ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ, ಅದೇನೋ 1,000-2,000 ರೂಪಾಯಿದೆಲ್ಲ. ಎಷ್ಟು ಕೇರ್ಲೆಸ್ಸಾಗಿ ಮಾತಾಡಿದ್ರು ಅಲ್ಲಿರೋರು ಅಂದರೆ, ಅದು ನಾವು ಟ್ರೈ ಮಾಡಿದ್ವಿ ಅಷ್ಟೇ ಅಂತ ಹೇಳಿದ. ಟ್ರೈ ಮಾಡೋಕ್ಕೆ ಅದೇನು ಅನ್ನ ಸಾರಲ್ಲ, ಏನೋ ಉಪ್ಪು ಖಾರ ಒಂಚೂರು ಕಮ್ಮಿ ಆಗಿದೆ ತಿನ್ಕೊಂಬಿಡೋಣ, ಟ್ರೈ ಮಾಡೋದಲ್ಲ. ಇಫ್ ಯು ಆರ್ ರಿಯಲಿ ಪ್ರೊಫೆಷ್ನಲ್ ಅವ್ರು ಮಾಡಬೇಕು, ಕರೆಕ್ಟ್ ಅಲ್ವಾ? ಸುಮ್ಮನೆ ಹಾಗೆ ಟ್ರೈ ಮಾಡಿದ್ವಿ ಬರಲಿಲ್ಲ ಅಂತಾನೆ, ಬರಲ್ಲ, ಹೆಂಗೆ ಬರುತ್ತೆ ಡೋರು? ಅದು ಸೀಲ್ಡು ಅಲ್ಲಿಂದ ಬಂದಿರುತ್ತೆ, ಎಲ್ಲ ಫಿಟ್ ಆಗಿಬಿಟ್ಟು ಎಲ್ಲ ಬಂದಿರುತ್ತೆ. ಇವ್ರು ಟ್ರೈ ಮಾಡಿದ್ದಾರೆ, ಬೇರೆ ಯಾವುದೋ ತೊಗೊಂಡ್ಬಿಟ್ಟು ಸ್ಕ್ರೂ ರಿಮೂವ್ ಮಾಡ್ತಾರಲ್ಲ, ಅದೆಲ್ಲ ಹೈಡ್ರಾಲಿಕ್, ಅದು ಏನೇನೋ ಇರುತ್ತೆ, ಅದು ಒಂದು ನ್ಯಾಕ್ ಇರುತ್ತೆ, ಅದರಲ್ಲೇ ತೆಗಿಬೇಕು ಅದನ್ನು. ಹೆಂಗೆಂಗೋ ಯಾವುದಾದ್ರು ಸುಮ್ಮನೆ ನಾವೇನೋ ಮನೇಲಿ ಇದನ್ನು ಮಾಡ್ದಂಗೆ ಮೆಕ್ಯಾನಿಕ್ ಮಾಡೋಕ್ಕೆ ಬರಲ್ಲ ಅವೆಲ್ಲ, ಆಯಿತಾ? ಅದನ್ನು ತೊಗೊಂಡು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿ ಹಂಗೆಲ್ಲ ಮಾಡಿದರು. ಸದ್ಯ ಒಂದು ಕಡೆ ಮಾಡಿದ್ದಾರೆ, ನಾವು ಗಾಡಿ ಅಲ್ಲೇ ಬಿಟ್ಟು ಬರೋ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ನೋಡಿದ್ರೆ ಸೋಮು ಅಲ್ಲೇ ನಿಂತ್ಕೊಂಡು, ಅಪ್ಪ ದೊಡ್ಡ ನಮಸ್ಕಾರ, ನಿಮಗೆ ಬಿಟ್ಬಿಡಿ ನಮ್ಮ ಗಾಡಿನ, ನಾವು ಇನ್ನೇನೋ ನಿಮ್ಮ ಹತ್ರ ಮಾಡಿಸೋದಿಲ್ಲ ಅಂದ್ಬಿಟ್ಟು ನಾವು ಬೇರೆ ಕಡೆ ಹೋಗಿ ಹಾಕ್ಸಿದ್ದು. ಇವಾಗ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅದನ್ನು. ಬಟ್ PPS ಮಹೀಂದ್ರ ಇಸ್ ದಿ ವರ್ಸ್ಟ್. ನೀವು ಕಾರ್ ತೊಗೊಳೋದು ಇಂಪಾರ್ಟೆಂಟ್ ಎಷ್ಟಿರುತ್ತೋ ಅದ್ರ ಸರ್ವಿಸ್ ಸೆಂಟರ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಟಾಟಾ ಗಾಡಿ ಎಷ್ಟು ಪವರ್ಫುಲ್ ಗಾಡಿ, ಮತ್ತು ಎಷ್ಟು ಫೇಮೋ ಟಾಟಾ ಗಾಡಿ ಇದೆ. ಬಟ್ ನೀವು ನೋಡಿ ಸರ್ವಿಸ್ ಸೆಂಟರ್ ಅವ್ರದ್ದು ಚೆನ್ನಾಗಿಲ್ಲ, ಅವ್ರದ್ದು ಅಷ್ಟೇ, ಮಹೀಂದ್ರ ಅಷ್ಟೇ, ಎಲ್ಲರದು ಅಷ್ಟೇ. ಅವಾಗಿಂದ ಯಾವ ಗಾಡಿಗಳಿದಾವಲ್ಲ, ಅಯ್ಯೋ ಏನಾಯ್ತು? ಯಾಕೆ ಓಡ್ಬಂದು ಬೀಳ್ತಾ ಇದೆಯಾ ಹಂಗೆ? ಏನಾಯ್ತಪ್ಪ? ಹೋಗ್ಲಿ ಬಿಡು. ಅಷ್ಟೇ ಗೈ, ಸರ್ವಿಸ್ ಸೆಂಟರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಾರ್ ತೊಗೊಳ್ಳುವಾಗ. ಸೊ ಕೇರ್ಫುಲ್. ಏನಾದರೂ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಅವ್ರ ಸರ್ವಿಸ್ ಸೆಂಟ್ರು ಹೇಗಿದೆ, ಅದರ ರಿವ್ಯೂ ಎಲ್ಲ ನೋಡ್ಬಿಟ್ಟು ತೊಗೊಳ್ಳಿ. ಆ್ಯಂಡ್ 1 or 2 ಮಿಸ್ಟೇಕ್ಸ್ಗಳು ಇದ್ದೇ ಇರುತ್ತೆ. ಅಷ್ಟೇ ಗಾಯ್ಸ್, ಐ ಹೋಪ್ ಇವತ್ತಿನ ವ್ಲಾಗ್ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ. ಎಲ್ಲರಿಗೂ ಟಾಟಾ ಬಾಬಾಯ್ ಆ್ಯಂಡ್ ಸಿ ಯು. KFC ಆರ್ಡರ್ ಮಾಡಿದ್ದೀನಿ, ತಿನ್ಬೇಕು ಇವಾಗ ಕೂತ್ಕೊಂಡು.